ದೇವ ಋಷಿ ಗಂಧರ್ವ ಪಿತೃನರ ದೇವ ಮಾನವ ಧನುಜ ಗೋಜ ಖರಾವಿ ಮೊದಲಾದ ಖಿಳಚೇತನ ಭೋಗ್ಯ ರಸಗಳನ್ನು ಯಾವದವಯವಗಳೊಳಗಿತ್ತು ರಮಾವರನು ಸ್ವೀಕರಿಪ ಯಾವ ಜೀವಗಣಕ್ಕೆ ಸ್ವಯೋಗ್ಯ ರಸಗಳ ನೀಯನೆಂದೆಂದು त्वामेव याचे मम देहि जिह्वे समागते दण्डधरे कृतान्ते वक्तव्यमेवं मधुरं सुभक्त्या गोविन्ददामोदरमाधवेति दासवर्यं दयायुक्तं दूरीकृतदुराशिषं हरिकथामृतसारवक्तारं जगन्नाथगुरुं भजे. ಶ್ರೀ ಹರಿಕಥಾಮೃತಸಾರ ನಾಮಸ್ಮರಣ ಸಂಧಿ ಪದ್ಯ 29. ದೇವ ಋಷಿ ಗಂಧರ್ವ ಪಿತೃನರ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಸಮಸ್ತ ಚೇತನರಲ್ಲಿದ್ದು ಅವರವರ ಯೋಗ್ಯತಾನುಸಾರ ಶರೀರಗತ ಇಂದ್ರಿಯಗಳಲ್ಲಿ ಇದ್ದವನಾಗಿ ಭೋಜ್ಯ ರಸಗಳನ್ನು ಜೀವರಿಗೆ ಉಣಿಸುತ್ತಾ ತಾನು ಮಾತ್ರ ಸ್ವಾಭಿನ್ನವಾದ ಆಯಾಯ ಭೋಜ್ಯ ವಸ್ತುಗಳಲ್ಲಿ ಇರುವ ರಸಾಂತರ್ಗತ ಸ್ವಾಖ್ಯ ರಸಗಳನ್ನು ಮಾತ್ರ ಎಂದೆಂದಿಗೂ ಸ್ವೀಕರಿಸುತ್ತಾನೆ ಎಂದು ತಿಳಿಸುತ್ತಾರೆ. ಮುಕ್ತಿಯೋಗ್ಯರಾದ ಸಾತ್ವಿಕ ಜೀವವರ್ಗದಲ್ಲಿ ಮುಖ್ಯವಾಗಿ 5 ಪ್ರಕಾರ. ಈ ಗಣಕ್ಕೆ ಪಂಚಜೀವ ವರ್ಗವೆಂದು ಹೆಸರು. ಚತುರ್ಮುಖ ಬ್ರಹ್ಮದೇವರು ದೇವತಾ ವರ್ಗದಲ್ಲಿ ಪರಮಶ್ರೇಷ್ಠರು. ಅವರಾರಭ್ಯ ಶತಸ್ಥರೆಂಬ ದೇವತಾ ವರ್ಗ. ಇಲ್ಲಿಯ ಪರ್ಯಂತ ಇರುವ ಗಣವು ದೇವಗಣ. ಸುಪ್ರಸಿದ್ಧ ಜ್ಞಾನಿಗಳಾದ ವಸಿಷ್ಠಾದಿ ಸಪ್ತ ಋಷಿವರ್ಗ ಮತ್ತು ಇತರ ಬ್ರಹ್ಮಜ್ಞಾನಿಗಳಾದ ಋಷಿಗಳು ಈ ವರ್ಗಕ್ಕೆ ಋಷಿವರ್ಗವು ಎಂದು ಹೆಸರು. ಈ ವರ್ಗದಲ್ಲಿ ಪುಷ್ಕರಾಂತ ಕರ್ಮಜ ದೇವತೆಗಳೂ ಇದ್ದಾರೆ ಎಂದು ಸಂಕರ್ಷಣ ಒಡೆಯರ ವ್ಯಾಖ್ಯಾನದಲ್ಲಿದೆ. ಚಿರ ಪಿತೃವರ್ಗಕ್ಕೆ ಪಿತೃಗಣ ಅಂತ ನಾಮ. ಈ ವರ್ಗದಲ್ಲಿ ದೇವಗಂಧರ್ವಾಂತ ಅಜಾನಜ ದೇವತೆಗಳಿದ್ದಾರೆ. ಮಾನುಷ ಗಂಧರ್ವ ವರ್ಗ ಮುಂದಿನದು. ಪೃಥು, ನಳ, ಮಾಂಧಾತಾದಿ ಮಾನುಷ ಚಕ್ರವರ್ತಿಗಳ ವರ್ಗವು ನರದೇವಗಣವು. ಇಂತು ದೇವ, ಋಷಿ, ಪಿತೃ, ನರಪ, ಮಾನುಷೋತ್ತಮರು ಎಂದು ಪಂಚವಿಧ ಜೀವರು. ಕಶ್ಯಪ ಮಹಾಮುನಿಗಳಿಂದ ಧನು ಎಂಬ ಪತ್ನಿಯಲ್ಲಿ ಜನಿಸಿದ ರಾಕ್ಷಸ ವರ್ಗವು ಧನುಜರು. ಹಸುಗಳು, ಗೋ ಶಬ್ದದಿಂದ ಆಕಳು, ಎತ್ತು, ವೃಷಭ ಇತ್ಯಾದಿ ಪ್ರಾಣಿಗಳು ಗ್ರಾಹ್ಯ. ಅಜ ಶಬ್ದದಿಂದ ಆಡು, ಮೇಕೆ, ಹೋತ ಇತ್ಯಾದಿ ಪ್ರಾಣಿವರ್ಗ. ಖರ ಶಬ್ದದಿಂದ ಕತ್ತೆ, ಸಜಾತಿ, ಕುದುರೆ ಇತ್ಯಾದಿ ಪ್ರಾಣಿಗಳು. ಆವಿ, ಕುರಿ, ಮೇಷ ಇತ್ಯಾದಿ ಪ್ರಾಣಿಗಳಿವೆ. ಚೇತನಾತ್ಮಕವಾದ ಜಡ ಜಂಗಮ ಜೀವರಾದ ಸಕಲ ತ್ರಿವಿಧರಾದ ಚೇತನ ವರ್ಗದಲ್ಲಿ ಬಿಂಬರೂಪಿಯಾಗಿ ಶ್ರೀ ರಮಣನು ನೆಲೆಸಿದ್ದಾನೆ. ಬೇರೆ ಬೇರೆ ಪ್ರಾಣಿಗಳ ಆಹಾರ ಬೇರೆ ಬೇರೆಯಾಗಿದೆ. ವೈವಿಧ್ಯಪೂರ್ಣವಾದ ಆಹಾರ ಪದಾರ್ಥಗಳಲ್ಲಿ ಆಯಾಯ ಜೀವರು ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ಭುಂಜಿಸುವ ಸಾರಭೂತವಾದ ರಸವಿಶೇಷಗಳು ವಿಧ ವಿಧವಾಗಿವೆ. ಈ ಸಕಲ ರಸಗಳಲ್ಲಿ ರಸಾಂತರ್ಗತನಾಗಿ, ರಸಪದ ವಾಚ್ಯನಾಗಿ, ರಸಕ್ಕೆ ರಸರೂಪನಾಗಿ ಶ್ರೀರಮಾವರನಿದ್ದಾನೆ. ಈ ರಸಾಂತರ್ಗತ ಭಗವದ್ರೂಪಗಳೇ ಸ್ವಾಖ್ಯ ರಸಗಳೆನಿಸುವವು. ಈ ಸ್ವಾಖ್ಯವು ಪರಮಾತ್ಮನಿಂದ ಅಭಿನ್ನ. ಇದನ್ನು ಸ್ವೀಕರಿಸುವುದೆಂದರೆ ರಸಾಂತರ್ಗತ ತನ್ನದೇ ಆದ ಭಗವದ್ರೂಪಗಳಲ್ಲಿ ರಮಿಸುವುದು, ಕ್ರೀಡೆ ಎಂದರ್ಥ. ಆಗ ಬಿಂಬಕ್ರಿಯೆಯು ನಡೆಯುವುದು. ತದ್ವಾರ ಪ್ರತಿಬಿಂಬರಾದ ಜೀವರಿಗೆ ತೃಪ್ತಿ ಎಂಬ ಅನುಭವ ಉಂಟಾಗುವುದು. ಇದೇ ಭೋಜನ ಕ್ರಿಯೆಯ ರಹಸ್ಯ. ರಮಾದೇವಿಯರಿಗಿಂತ ಅನಂತ ಕೋಟಿ ಗುಣಗಳಿಂದ ಉತ್ತಮೋತ್ತಮನಾದ್ದರಿಂದ ರಮಾವರನು. ಅಂತಹ ಲಕ್ಷ್ಮೀರಮಣನು ಸ್ವಾಖ್ಯರಸ ಸ್ವೀಕಾರದ್ವಾರ ವಿವಿಧ ಪ್ರಾಣಿಗಳ ಶರೀರದ ಪೋಷಣಕ್ಕೆ ತಕ್ಕಂತೆ ಜಡರಸಗಳನ್ನು ನೀಡಿ ದೇಹೋಪಚಯಗಳನ್ನು ಮಾಡಿಸುತ್ತಿರುವನು. ಸರ್ವ ಪ್ರಾಣಿಗಳ ಶರೀರಗತ ಕರಚರಣಾದಿ ಸಕಲ ಅವಯವಗಳಲ್ಲಿ ವ್ಯಾಪ್ತನಾಗಿದ್ದು ತದ್ವಾರ ದೇಹೋಪಚಯ ಮಾಡಿಸುತ್ತಿರುವನು. ಭೋಜನ ಕ್ರಿಯೆ ಎಂದರೆ ಕೇವಲ ಭೋಜನ ಮಾಡುವುದು ಎಂಬ ಅರ್ಥವಲ್ಲ. ಈ ಶಬ್ದವು ಅರ್ಥವೈಶಾಲ್ಯವುಳ್ಳದ್ದು. ಕಿವಿಯಿಂದ ಶಬ್ದಗ್ರಹಣ ಕ್ರಿಯೆ, ನೇತ್ರದ್ವಾರ ರೂಪಗ್ರಹಣ, ತ್ವಗೀಂದ್ರಿಯ ದ್ವಾರ ಸ್ಪರ್ಶಗ್ರಹಣ, ನಾಸಿಕೇಂದ್ರಿಯ ದ್ವಾರ ಗಂಧ ಸ್ವೀಕಾರ,
ರಸನೇಂದ್ರಿಯ ದ್ವಾರ ರುಚಿಯ ಅನುಭವ. ಅಂತೆಯೇ ಪಂಚಕರ್ಮೇಂದ್ರಿಯಗಳ ದ್ವಾರ ವಿವಿಧ ಕ್ರಿಯಾ ರೂಪವಾದ ವ್ಯಾಪಾರಗಳು. ಮನಸ್ಸಿನಿಂದ ವಿಷಯಗ್ರಹಣ ಕ್ರಿಯೆ, ಚಿತ್ರದ ದ್ವಾರ ಸಂಕಲ್ಪಶಕ್ತಿ, ಬುದ್ಧಿ ದ್ವಾರ ಜ್ಞಾನ ವಿಶ್ಲೇಷಣಾಕಾರ ಇತ್ಯಾದಿ ಸಮಸ್ತ ಕ್ರಿಯೆಗಳೂ ಭೋಜನವೆನಿಸುವವು. ಸಕಲ ಜೀವರ ಶರೀರಗತ ಅವಯವಗಳಲ್ಲಿ ತಾನು ವ್ಯಾಪ್ತನಾಗಿದ್ದು ಆಯಾಯ ಇಂದ್ರಿಯಗತ ವ್ಯಾಪಾರಗಳನ್ನು ಮಾಡಿಸುವುದರಿಂದ ಜೀವರ ಶರೀರ ವ್ಯಾಪಾರ ನಡೆಯುತ್ತಿರುವುದು. ಇದೇ ಶ್ರೀ ಪರಮಾತ್ಮನ ಅಚಿಂತ್ಯ ಅದ್ಭುತ ವ್ಯಾಪಾರ. ಅವನ ಬಿಂಬಕ್ರಿಯಾ ರೂಪವಾದ ವ್ಯಾಪಾರ ವಿಶೇಷಗಳೆಂದು ಜ್ಞಾನಿಗಳು ತಿಳಿಯುವರು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.